ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲೀಗ ಹೊಸ ವಿವಾದವೊಂದು ಕಿಚ್ಚು ಹಚ್ಚಿದೆ. ಕಾಂಗ್ರೆಸ್ನ ಯುವ ನಾಯಕ ಮಹಮ್ಮದ್ ನೆಲ್ಪಾಡ್ ನೀಡಿರುವ ಒಂದು ಹೇಳಿಕೆ ಈಗ ಇಡೀ ರಾಜ್ಯವನ್ನೇ ಕೆರಳಿಸಿದೆ. ಗಡ್ಡ ಬಿಟ್ಟವರೆಲ್ಲ, ಟೋಪಿ ಹಾಕಿದವರೆಲ್ಲ ಒಳ್ಳೆಯ ಮುಸಲ್ಮಾನರಲ್ಲ ಎನ್ನುವ ಮೂಲಕ ಸಮುದಾಯದ ಧಾರ್ಮಿಕ ಅಸ್ಮಿತೆಯನ್ನೇ ನೆಲ್ಪಾಡ್ ಅಣಕಿಸಿದ್ದಾರೆ. ಅಧಿಕಾರದ ಮದ ನೆತ್ತಿಗೇರಿದ್ರೆ ಮನುಷ್ಯ ಹೇಗೆ ಮಾತನಾಡ್ತಾನೆ ಅನ್ನೋದಕ್ಕೆ ನೆಲ್ಪಾಡ್ ಅವರ ಈ ಹೇಳಿಕೆಯೇ ಸಾಕ್ಷಿ. ನಾನು ಕೇಳದೆ, ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟು ದೇವ್ರು ಕೊಟ್ಟಿರೋಂಥ ಮಾತನ್ನು ಮುಂದಕ್ಕೆ ತೊಗೊಂಡು ಹೋಗೋದು ಕಲಿಯಬೇಕು. ಏನು ಸುಳ್ಳು ಹೇಳ್ಬಾರ್ದು, ಬಡ್ಡಿಗೆ ತೊಗೊಬಾರ್ದು, ನಮಾಜ್ ಮಾಡಬೇಕು, ಒಳ್ಳೆತನ ಜೀವನ ಮಾಡು. ಸುಮ್ಮನೆ ದಾಡಿ ತೊಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅಲ್ಲ ನೆಲ್ಪಾಡ್ ಅವರೇ, ಮೊದಲು ಈ ಪ್ರಶ್ನೆಗೆ ಉತ್ತರಿಸಿ. ಧರ್ಮದ ಹೆಸರಿನಲ್ಲಿ ದರ್ಪ ತೋರೋದಕ್ಕೆ ನೀವ್ಯಾರು? ಗಡ್ಡ ಬಿಡೋದು, ಟೋಪಿ ಹಾಕೋದು ಮುಸ್ಲಿಂ ಸಮುದಾಯದ ಸಂಸ್ಕೃತಿ ಮತ್ತು ಕರ್ಮ. ಮುಲ್ಲಾಗಳು, ಮೌಲ್ವಿಗಳು ಗೌರವದಿಂದ ಧರಿಸುವ ಟೋಪಿಯನ್ನ ನೀವು ಅಪರಾಧ ಎಂಬಂತೆ ಬಿಂಬಿಸ್ತಾ ಇರೋದು ನಿಮ್ಮ ಬೌದ್ಧಿಕ ದಿವಾಳಿತನವನ್ನ ತೋರಿಸ್ತಾ ಇದೆ. ವೋಟ್ ಹಾಕುವಾಗ ಇದೇ ಗಡ್ಡ ಟೋಪಿ ಹಾಕಿದವರ ಕಾಲು ಹಿಡಿಯೋ ನಿಮ್ಗೆ ಈಗ ಅವರು ಕೆಟ್ಟವರಾಗಿ ಕಾಣ್ತಿದ್ದಾರಲ್ವಾ ಅಂತ ಜನ ಪ್ರಶ್ನಿಸ್ತಿದ್ದಾರೆ. ಸುಮ್ಮನೆ ದಾಡಿ ತೊಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ಬಡ್ಡಿಗೆ ತೊಗೊಂಬೇಡಿ. ನೀವು 5 ಬೇಸಿಕ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೌದು, ಗಡ್ಡ ಟೋಪಿ ಬಿಟ್ಟವರೆಲ್ಲ ಒಳ್ಳೆಯವರಲ್ಲದೇ ಇರಬಹುದು. ಆದ್ರೆ ಸ್ಮಾರ್ಟ್ ಆಗಿ ಗಡ್ಡ ಬಿಟ್ಟು ಸೂಟು ಬೂಟು ಹಾಕೊಂಡವ್ರೇನೋ ಒಳ್ಳೆಯವರಲ್ಲ ಅಲ್ವಾ? ಅದಕ್ಕೆ ಉತ್ತಮ ಉದಾಹರಣೆ ನೀವೇ ನೆಲ್ಪಾಡವ್ರೆ. ವಿದ್ವತ್ ಎಂಬ ಯುವಕನ ಮೇಲೆ ಹಲ್ಲೆ ನಡೆಸಿ ತಿಂಗಳುಗಟ್ಟಲೆ ಜೈಲೂಟ ಮಾಡಿ ಬಂದವರು ನೀವು. ಅಂತಹ ಜೈಲು ಹಕ್ಕಿಯ ಬಾಯಲ್ಲೀಗ ಒಳ್ಳೆಯವರು ಕೆಟ್ಟವರು ಎಂಬ ನೀತಿ ಪಾಠಗಳು ಬರ್ತಿವ್ಯಲ್ಲ ಅಂತ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸುಮ್ಮನೆ ದಾಡಿ ತೊಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ಬಡ್ಡಿಗೆ ತೊಗೊಂಬೇಡಿ. ನೀವು 5 ಬೇಸಿಕ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಬ್ಬ ಮನುಷ್ಯನ ಹಾವಭಾವ ನೋಡಿ ಆತನ ಗುಣವನ್ನ ಅಳಿಯುವುದಕ್ಕೆ ಸಾಧ್ಯವಿಲ್ಲ ಎಂಬ ಕನಿಷ್ಠ ಜ್ಞಾನವೂ ನಿಮ್ಗಿಲ್ವೇ? ಟೋಪಿ ಹಾಕಿ ಗಡ್ಡ ಬಿಟ್ಟವರೆಲ್ಲ ಒಳ್ಳೆಯವರಲ್ಲ ಎನ್ನುವ ನಿಮ್ಮ ಈ ಮಾತು ಎಷ್ಟು ಸರಿ ಹೇಳಿ? ಸಮಾಜದಲ್ಲಿ ಬಿಳಿ ಬಟ್ಟೆ ಧರಿಸಿ ಸಂಸ್ಕಾರವಂತರಂತೆ ನಟಿಸುವ ಅದೆಷ್ಟೋ ಜನರು ಒಳಗೊಳಗೆ ಎಂತಹ ಕೆಲಸ ಮಾಡ್ತಾರೆ ಎಂಬುದು ಜಗತ್ತಿಗೆ ಗೊತ್ತು. ಹಾಗೆಯೇ ನಿಮ್ಮ ಅವತಾರಗಳನ್ನು ಇಡೀ ರಾಜ್ಯದ ಜನತೆ ಈಗಾಗಲೇ ನೋಡಿದ್ದಾರೆ. ಹೀಗಿರುವಾಗ ನೀವು ಇತರರ ಬಗ್ಗೆ ಕಮೆಂಟ್ ಮಾಡೋದು ಎಷ್ಟು ಸರಿ ಅಂತ ಜನರು ಕೇಳ್ತಿದ್ದಾರೆ. ರಾಜ್ಯದ ಮುಸ್ಲಿಂ ಸಮುದಾಯ ಇಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ವಕ್ಫ್ ಮಂಡಳಿಯ ನಿರ್ಧಾರಗಳಿರಲಿ ಅಥವಾ ಸರ್ಕಾರದ ಭರವಸೆಗಳಿರಲಿ, ಇದರಿಂದ ಕಾಂಗ್ರೆಸ್ಗೆ ಬೇಸರವಾಗಿದೆ. ಜೊತೆಗೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ ಎಂಬ ಕೂಗು ಜೋರಾಗಿದೆ. ಈ ಆಕ್ರೋಶವನ್ನ ಎದುರಿಸಲಾಗದೆ ತಪ್ಪು ತಿದ್ದಿಕೊಳ್ಳುವ ಬದಲು ಸಮುದಾಯದ ಅಸ್ಮಿತೆಯನ್ನೇ ಕೆಣಕುವ ಕೆಲಸಕ್ಕೆ ನೆಲ್ಪಾಡ್ ಕೈ ಹಾಕಿದ್ದಾರೆ. ಇದು ಸಮುದಾಯಕ್ಕೆ ಮಾಡ್ತಾ ಇರುವ ದ್ರೋಹವಲ್ಲದೆ ಮತ್ತೇನು ಅಂತ ಜನರು ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಸುಮ್ಮನೆ ದಾಡಿ ತೊಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ನೆಲ್ಪಾಡ್ ಅವರ ಈ ಹೇಳಿಕೆಯ ವಿರುದ್ಧ ಕೇವಲ ಮುಸ್ಲಿಂ ಸಮುದಾಯ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದೆ. ಯಾವುದೇ ಧರ್ಮದ ಸಂಪ್ರದಾಯ ಮತ್ತು ಚಿಹ್ನೆಗಳನ್ನ ಅವಮಾನಿಸೋದು ನಾಗರಿಕ ಸಮಾಜಕ್ಕೆ ಶೋಭೆಯಲ್ಲ. ಜನರ ಭಾವನೆಗಳ ಜೊತೆ ಚೆಲ್ಲಾಟವಾಡುವ ಇಂತಹ ನಾಯಕರಿಗೆ ಕಾಂಗ್ರೆಸ್ ಪಕ್ಷ ಯಾಕೆ ಲಗಾಮು ಹಾಕ್ತಿಲ್ಲ? ಅಲ್ಪಸಂಖ್ಯಾತರ ರಕ್ಷಕ ಎಂದು ಎದೆಯೊಬ್ಬಿಸಿ ಹೇಳಿಕೊಳ್ಳುವ ಕಾಂಗ್ರೆಸ್ ನಾಯಕರು ಈಗ ಎಲ್ಲಿದ್ದಾರೆ? ತಮ್ಮದೇ ಪಕ್ಷದ ಯುವ ನಾಯಕ ಸಮುದಾಯದ ಮೌಲ್ಯಗಳನ್ನ ಅಣಕಿಸ್ತಾ ಇದ್ರೂ ಮೌನವಾಗಿರೋದು ಯಾಕೆ? ಇದು ಕಾಂಗ್ರೆಸ್ನ ಒಳಗಿನ ಅಸಲಿ ಮನಸ್ಥಿತಿಯ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ನಡೀತಾ ಇದೆ. ಸುಮ್ಮನೆ ದಾಡಿ ತೊಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ಬಡ್ಡಿಗೆ ತೊಗೊಂಬೇಡಿ. ನೀವು 5 ಬೇಸಿಕ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಲೋ ನೆಲ್ಪಾಡ್ ಅವರೇ, ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಇಂದು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಂತ ನೀವೇನ್ ಬೇಕಾದ್ರೂ ಮಾತನಾಡಬಹುದು ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಜನರ ಆಕ್ರೋಶದ ಅಲೆ ಏಳುವಾಗ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಉರುಳಿ ಹೋಗಿವೆ. ಸಮುದಾಯದ ಗೌರವಕ್ಕೆ ಧಕ್ಕೆ ತಂದಿರುವ ನಿಮ್ಮ ಈ ಹೇಳಿಕೆಗೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿ ಈ ರೀತಿ ಹಗುರವಾಗಿ ಮಾತನಾಡೋದು ನಿಜಕ್ಕೂ ಖಂಡನೀಯ. ಸಭ್ಯತೆ ಮತ್ತು ಸಂಸ್ಕಾರದ ಬಗ್ಗೆ ಮಾತನಾಡುವ ಮುನ್ನ
ನಲಪಾಡ್ ಅವರು ತಮ್ಮ ಹಳೆಯ ಕಡತಗಳನ್ನ ಒಮ್ಮೆ ತಿರುವಿ ಹಾಕ್ಲಿ. ಚರಿತ್ರೆ ಗೊತ್ತಿದ್ದ ಜನ ನಿಮ್ಮ ಮಾತುಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋ ಅಭಿಪ್ರಾಯವೂ ಕೇಳಿ ಬರ್ತಿದೆ. ಕಾಂಗ್ರೆಸ್ ಯಾವಾಗ್ಲೂ ಅಲ್ಪಸಂಖ್ಯಾತರ ಪರ ಅಂತ ಹೇಳಿಕೊಳ್ತದೆ. ಆದ್ರೆ ಅದೇ ಪಕ್ಷದ ನಾಯಕರು ಇಂದು ಧಾರ್ಮಿಕ ಚಿಹ್ನೆಗಳನ್ನ ಅವಹೇಳನ ಮಾಡ್ತಾ ಇದ್ರು ಹಿರಿಯ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ನಲಪಾಡ್ ಅವರ ಈ ಹೇಳಿಕೆ ಕೇವಲ ವ್ಯಕ್ತಿನಿಷ್ಠವಲ್ಲ, ಇದೊಂದು ರೀತಿಯ ರಾಜಕೀಯ ಹತಾಶೆ ಅಂತಾನೆ ಹೇಳ್ಬೋದು. ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಅಥವಾ ಯಾವುದೋ ಒಂದು ವರ್ಗವನ್ನ ಓಲೈಸೋದಕ್ಕೆ ಸ್ವತಃ ಸಮುದಾಯವನ್ನೇ ಕೆಣಕುವುದು ಎಷ್ಟ ಮಟ್ಟಿಗೆ ಸರಿ? ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರಿಗೆ ನಿಜವಾಗಿಯೂ ಸಮುದಾಯದ ಬಗ್ಗೆ ಕಾಳಜಿ ಇದ್ರೆ ಮೊದಲು ಅವರ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗೆ ಶ್ರಮಿಸಲಿ. ಗಡ್ಡ ಟೋಪಿಗಳ ಬಗ್ಗೆ ಟೀಕೆ ಮಾಡೋದು ಅವರ ಸಂಕುಚಿತ ಮನೋಭಾವವನ್ನ ತೋರಿಸ್ತದೆ. ಗಡ್ಡ ಬಿಡೋದು ಅಥವಾ ಟೋಪಿ ಧರಿಸೋದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ನಂಬಿಕೆ ಮತ್ತು ಸಂವಿಧಾನ ನೀಡಿದ ಹಕ್ಕು. ಅದನ್ನ ಅಣುಕಿಸುವ ಮೊದಲು ನಲಪಾಡ್ ಅವರು ತಮ್ಮ ನೈತಿಕತೆಯನ್ನ ಪ್ರಶ್ನೆ ಮಾಡಿಕೊಳ್ಳಿ. ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಸಮುದಾಯವನ್ನ ನಿಜವಾಗಿಯೂ ಗೌರವಿಸೋದಾದ್ರೆ ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ. ಇಲ್ಲವಾದ್ರೆ ಕಾಂಗ್ರೆಸ್ ಮುಸ್ಲಿಮರ ವಿರೋಧಿ ಎಂಬ ಮಾತು ಜನಸಾಮಾನ್ಯರಲ್ಲಿ ಮತ್ತಷ್ಟು ಗಟ್ಟಿಯಾಗೋದ್ರಲ್ಲಿ ಸಂಶಯವಿಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ನಲ್ಲಿ ಮಹಮ್ಮದ್ ನಲಪಾಡ್ ಅವರ ಉದ್ದಟತನದ ಮಾತುಗಳು ಈಗ ಅವರಿಗೇ ತಿರುಗುಬಾಣವಾಗಿದೆ. ಧರ್ಮ, ಸಂಸ್ಕೃತಿ ಮತ್ತು ವೈಯಕ್ತಿಕ ಆಯ್ಕೆಗಳನ್ನ ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ. ಈಗ್ಲಾದ್ರೂ ನಲಪಾಡ್ ಕ್ಷಮೆ ಯಾಚಿಸ್ತಾರಾ ಅಥವಾ ತಮ್ಮ ಅಹಂಕಾರವನ್ನೇ ಮುಂದುವರೆಸ್ತಾರಾ? ಸಮುದಾಯದ ಈ ಆಕ್ರೋಶ ಎಲ್ಲಿಗೆ ಹೋಗಿ ನಿಲ್ಲಲಿದೆ ಎಂಬುದನ್ನ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.